ಮೈಕ್ ಮೆರವಣಿಗೆ ಇದರದ್ದೇ ಸದ್ದಾಗ್ತಾ ಇದೆ. ಇವತ್ತು ಯಾಕೆ ಹೀಗೆ ಆಯ್ತು, ಕೆಲವು ಕಡೆ ಕಾನೂನು ಅನುಷ್ಠಾನ ಮಾಡುವಾಗ ಕೆಲವು ಕಡೆ ತೊಂದರೆನೂ ಆಗ್ತದೆ. ಯಾಕೆ ತೊಂದರೆ ಆಯ್ತು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಜಿಲ್ಲೆಯಲ್ಲಿ ಈಗಲೇ ನಾವು ನೋಡ್ತಾ ಇದ್ದೇವೆ, 8 ಗಂಟೆಗೆ ಎಲ್ಲ ಮಂಗಳೂರು ಬಂದ್ ಆಗ್ತದೆ. ಯಾರು ಕೂಡ ಓಡಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. 4 ತಿಂಗಳ ಹಿಂದೆ, ಸುಮಾರು 4 ತಿಂಗಳಿಂದ ಈಚೆ ಸ್ವಲ್ಪ ಸಮಾಧಾನಕರವಾದ ವಾತಾವರಣ ನಾವು ನೋಡ್ತಾ ಇದ್ದೇವೆ. ಅಷ್ಟರವರೆಗೆ ಅನೇಕ ವರ್ಷಗಳಿಂದ ನಾವು ಕೊಲೆಗಳು, ದೊಂಬಿಗಳು, ದ್ವೇಷ ಭಾಷಣ ಇದನ್ನೇ ನೋಡ್ತಾ ಇದ್ದದ್ದು. ಅಶ್ರಫ್ ಕೊಲೆ, ಸುಭಾಷ್ ಶೆಟ್ಟಿ ಕೊಲೆ, ಅಬ್ದುಲ್ ರಹಿಮಾನ್ ಕೊಲೆ, ಈ ಎಲ್ಲ ಸರಣಿ ಕೊಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಶಾಂತಿಯ ವಾತಾವರಣ ಕೆಡಿಸಿ ಜನರು ಆತಂಕದಲ್ಲಿ ಬದುಕುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. 8 ಗಂಟೆಗೆ ಅಂಗಡಿಗಳೆಲ್ಲ ಬಂದು ವ್ಯಾಪಾರಸ್ಥರು ಬೇಗ ಮನೆಗೆ ಹೋಗುವಂಥದ್ದು, ಟ್ಯಾಕ್ಸಿಗಳಿಲ್ಲ, ಯಾವುದೇ ಗೂಢಗಳಿಗಳಿಲ್ಲ, ಅಥವಾ ಜನರು ರಾತ್ರಿ ಓಡಾಡುವಂತಹ ಪರಿಸ್ಥಿತಿಯಲ್ಲೇ ಇಲ್ಲದಂತ ಒಂದು ವಾತಾವರಣ. ಇದು ಜಿಲ್ಲೆಗೆ ಒಂದು ದೊಡ್ಡ ಕಪ್ಪು ಚುಕ್ಕೆಯಾಗಿ ಪರಿಗಣಿಸಿತು. ಇದನ್ನು ಯಾವ ರೀತಿಯಾದರೂ ನಿಲ್ಲಿಸಬೇಕು, ಯಾಕಂದ್ರೆ ಕಾನೂನು ಅನುಷ್ಠಾನ ಮಾಡುವುದರಿಂದ ಎಲ್ಲವೂ ಸರಿಯಾಗ್ತದೆ ಅನ್ನುವ ಉದ್ದೇಶದಿಂದ ನಮ್ಮ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ಸಮಗ್ರವಾದ ಬದಲಾವಣೆ ಆಗಬೇಕು ಅನ್ನುವಂಥ ಬೇಡಿಕೆ ಕೂಡ ಇತ್ತು. ಅವರಿಂದಾಗಿಯೇ, ಅವರ ನಿರ್ಲಕ್ಷ್ಯದಿಂದಾಗಿ ಹೀಗೆ ಆಗ್ತದೆ, ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥ ಕೂಗು ಕೇಳಿ ಬಂದ ಸಂದರ್ಭ ಕಮಿಷನರ್ ಮತ್ತು SP ಇಬ್ಬರನ್ನು ಕೂಡ ಚೇಂಜ್ ಮಾಡಿತ್ತು. ಅನೇಕ ಕೆಳವರ್ಗದ ಅಧಿಕಾರಿಗಳು ಕೂಡ ಬದಲಾವಣೆ ಆದರು. ಅಲ್ಲಿಂದ ಸ್ವಲ್ಪ ನಮ್ಮ ವಾತಾವರಣ ತಿಳಿಯಾಗ್ತಾ ಬಂತು. ಯಾಕೆಂದ್ರೆ ಈಗ ಕಾನೂನು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಒಂದೇ, ದೇಶಕ್ಕೆ ಒಂದೇ. ಕಾನೂನು ಅನುಷ್ಠಾನ ಮಾಡುವಾಗ ಅವರು ಅಧಿಕಾರಿಗಳು ಏನ್ ಮಾಡ್ತಾರೆ, ಕಾನೂನು ಪುಸ್ತಕದಲ್ಲಿ ಏನಿದೆ ಅದನ್ನೇ ನೋಡ್ತಾರೆ. ಅವರಿಗೆ ಮಾನವೀಯತೆಯೂ ಇರುವುದಿಲ್ಲ, ಅಥವಾ ಅದರಲ್ಲಿ ಯಾವುದೇ ಒಂದು ಡಿಸ್ಕ್ರಿಷನ್ ಅನ್ನುವಂಥದ್ದು ಇರುವುದಿಲ್ಲ. ಕಾನೂನು ಕಾನೂನು. ಆದ್ರಿಂದ ಕಾನೂನನ್ನು ಸರಿಯಾಗಿ ಬಿಗಿಯಾದ ವ್ಯವಸ್ಥೆ ಬಂದದ್ರಿಂದ ಕಾನೂನು ಸರಿಯಾಗಿ ಅನುಷ್ಠಾನ ಆಯಿತು, ಜಿಲ್ಲೆಯಲ್ಲಿ ಶಾಂತಿ ನೆಲೆಸಿತು. ಅದರ ಮಧ್ಯೆ ಈ ಒಂದು ವಿಚಾರಗಳು ಮುನ್ನೆಲೆಗೆ ಬಂದವು. ಮೈಕ್ನವರಿಗೆ ಅವಕಾಶ ಇಲ್ಲ, DJ ಮಾಡಲಿಕ್ಕೆ ಬಿಡುವುದಿಲ್ಲ, ಪಾರ್ಟಿ ಮಾಡಲಿಕ್ಕೆ ಬಿಡುವುದಿಲ್ಲ, ಧ್ವನಿವರ್ಧನ ಬಳಸಲಿಕ್ಕೆ ಬಿಡುವುದಿಲ್ಲ ಅನ್ನುವಂತ ಒಂದು ಮಾತುಗಳು ಬರಲಿಕ್ಕೆ ಶುರು ಆಯಿತು. ಆದ್ರೆ ಒಂದು ಕಡೆ ಅಲ್ಲಿ ಡ್ರಗ್ಸ್ ಹಾವಳಿ ಬಗ್ಗೆ ಬಿಗಿಯಾಯಿತು, ಸ್ಕಿಲ್ ಗೇಮ್ ಬಗ್ಗೆ ಬಿಗಿಯಾಯಿತು, ಮಟ್ಕದ ಬಗ್ಗೆ ಬಿಗಿಯಾಯಿತು, ಜೂಜಿನ ಬಗ್ಗೆ ಬಿಗಿಯಾಯಿತು, ಅಕ್ರಮ ಚಟುವಟಿಕೆಗಳ ಬಗ್ಗೆ ಬಿಗಿಯಾಯಿತು. ಜನರು ಕೇಳಿದ್ದು ಅದನ್ನು ಕೇಳಬೇಕಾದ್ರೆ, ಅದನ್ನು ಹತೋಟಿಯಲ್ಲಿ ಇಡಬೇಕಾದ್ರೆ ಕಾನೂನನ್ನು ಅನುಷ್ಠಾನ ಮಾಡಬೇಕಾಗ್ತದೆ. ಅಧಿಕಾರಿಗಳು ಕಾನೂನನ್ನು ಅನುಷ್ಠಾನ ಮಾಡಿದರೆ ಈ ಎಲ್ಲ ಅಕ್ರಮ ಚಟುವಟಿಕೆಗಳು ಬಂದಾಗಿದ್ದಾವೆ. ಅದರ ಮಧ್ಯೆ ಗಣೇಶ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಮೈಕಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ 10:30 ಗಂಟೆವರೆಗೆ ಮೈಕ್ ಹಾಕಬಹುದು ಅನ್ನುವಂಥದ್ದು ಒಂದು ಕಾನೂನಿದೆ. ಕಾನೂನು ಯಾವಾಗ ಬಂದು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಹಿಂದೆ ಯಾವ ಉದ್ದೇಶಕ್ಕೆ ತಂದ್ರು ಅನ್ನೋದು ಗೊತ್ತಿದೆ. ಆಜಾನನ್ನು ನಿಲ್ಲಿಸಬೇಕು ಅಂತ 10:30 ಗಂಟೆಗೆ ಮೈಕ್ ಬಂದ್ ಮಾಡಬೇಕು ಅನ್ನುವಂತ ಕಾನೂನು ಅಂತಂದದ್ದು ಬೊಮ್ಮಾಯಿ ಸಾಹೇಬರು. ಅವರ ಉದ್ದೇಶ ಆಜಾನ್ ಒಂದೇ ಇತ್ತು. ಆಜಾನ್ ಆಗುವಂತದ್ದು ದಿವಸಕ್ಕೆ ಬಹುಶಃ 3 ನಿಮಿಷ, 5 ಸಲ 2 ನಿಮಿಷ, 10 ನಿಮಿಷ. ಇಡೀ ದಿವಸದಲ್ಲಿ 10 ನಿಮಿಷ ಆಜಾನ್ ಆಗುವಂಥದ್ದು, ಅದು ಕೂಡ 5 ಸಲ 2 ನಿಮಿಷ. ಇದರಿಂದ ಯಾರಿಗೂ, ಬಹುಶಃ ಯಾವ ಪರೀಕ್ಷೆಗೆ ಓದುವ ಮಕ್ಕಳಿಗೂ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ನಿಲ್ಲಿಸಬೇಕು ಅನ್ನೋಂಥ ನಿಮ್ಮ ಏಕೈಕ ಉದ್ದೇಶ. ಇವತ್ತು ಕಾನೂನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಿದೆ. ಹಾಗೆ ಎಲ್ಲದಕ್ಕೂ ಒಂದೇ ಕಾನೂನು ಬಂತು. 10:30 ಗಂಟೆಗೆ ಮೈಕ್ ಎಲ್ಲ ಕಡೆ ಬಂದ್ ಮಾಡಬೇಕು ಅನ್ನೋದು ಬಂತು. ಆದ್ರೆ ಇವತ್ತು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಆಗಲಿಲ್ಲ. 1-2 ಕಡೆ ಮೈಕ್ ಅನ್ನು ಹಿಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಕೇಸ್